ಬೆಂಗಳೂರಿನ ಟೌನ್ ಹಾಲ್ನತ್ತ ಬೃಹತ್ ಪ್ರೊಟೆಸ್ಟ್ ನಡೆಸೋಕೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದ ತಂಡ ಎಂಟ್ರಿ ಕೊಡ್ತಿತ್ತು. ಕಾರ್ಪೊರೇಷನ್ ಸರ್ಕಲ್ನಿಂದ ಟೌನ್ ಹಾಲ್ಗೆ ರ್ಯಾಲಿ ಮೂಲಕ ಆಗಮಿಸ್ತಾ ಇರಬೇಕಾದ್ರೆ ಪೊಲೀಸರು ತಡೆ ಒಡ್ಡಿದ್ರು. ಪೊಲೀಸರು ರ್ಯಾಲಿಗೆ ಅಡ್ಡಪಡಿಸ್ತಾ ಇದ್ದಂತೆ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಸೇರಿ ಹಲವು ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದರು. ಕನ್ನಡಪರ ಹೋರಾಟಗಾರರನ್ನ ಪೊಲೀಸರು ಬಸ್ನಲ್ಲಿ ತುಂಬಿಸ್ತಾ ಇದ್ದಂತೆ ಕನ್ನಡ ಶಾಲ್ ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ ಹತ್ತಿರ ವಾಟಾಳ್ ನಾಗರಾಜ್ ಮತ್ತು ಕನ್ನಡಪರ ಹೋರಾಟಗಾರರನ್ನ ವಶಕ್ಕೆ ಪಡೆದ ಪೊಲೀಸರು ಬಸ್ನಲ್ಲಿ ಫ್ರೀಡಂ ಪಾರ್ಕ್ಗೆ ಕರೆತಂದ್ರು. ಆದರೆ ಸಿಡಿದೆದ್ದ ವಾಟಾಳ್ ನಾಗರಾಜ್, ನಾನು ಯಾವುದೇ ಕಾರಣಕ್ಕೂ ಬಸ್ನಿಂದ ಇಳಿಯಲ್ಲ, ನನ್ನನ್ನ ಬಂಧಿಸಿ ಅಂತ ಪಟ್ಟು ಹಿಡಿದ್ರು. ನೋಡಿ, ನಾನು ಹೇಳ್ತೀನಿ, ನೀವು ತೀರಾ ಅತಿ ಮಾಡಕ್ ಹೋದ್ರೆ ಬಹಳ ಆಗತ್ತೆ. ನಾ ಹೇಳ್ತೀನಿ, ನೀವು ನೋಡಿಲ್ಲ ನೀವು ನನ್ನ ಕಂಡಿಲ್ಲ, ಅತಿ ಮಾಡ್ಕೋಬೇಡಿ, ಭಾರಿ ಆಗುತ್ತೆ, ಬೇಡಿ. ಗಂಭೀರ ಇಲ್ರಿ, ನಾನ್ ಯಾಕ್ರಿ ಇಳಿಬೇಕು? ಇಳಿಯಲ್ ಅವರೇ ನನ್ನ ಕಾಯ್ಕೊಂಡಿಲ್ಲ. ಸುಮ್ಮನೆ ನಡ್ರಿ, ಸುಮ್ಮನೆ ಅರೆಸ್ಟ್ ಮಾಡ್ತೀವಿಲ್ವಾ? ಏನು ಸಮಾಧಾನ ಅರೆಸ್ಟ್ ಮಾಡಿ ಕೆಳಗಿಳಿಯಲ್ಲ, ಹೇಳೋದು ಕೇಳಿ ಸುಮ್ಮನೆ. ಅಲ್ಲದೆ ಫ್ರೀಡಂ ಪಾರ್ಕ್ ಬಳಿ ಹೈಡ್ರಾಮಾವನ್ನೇ ಮಾಡಿದ್ರು. ಸರಿ ಇಲ್ಲ, ನಾವು ಇಳಿತಾ ಇಲ್ಲ. ಕರ್ನಾಟಕ ಬಂದ್ ಜಿಲ್ಲೆಯಲ್ಲೂ ಆಕ್ರೋಶ ಭುಗಿಲೆದ್ದಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಂಇಎಸ್ ಪುಂಡರ ತಿಥಿ ಮಾಡಿ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ನಮಗೆ, ವಡೆ ಪಾಯಸ ನಿಮಗೆ, ನಮ್ಮದು ಬೆಳಗಾವಿ ನಮ್ಮದು ಅಂತ ಕಿಡಿಕಾರಿದ್ದಾರೆ. ನಾವು ಇವಾಗಲೇ ಒಂದು ತಿಥಿ ಕಾರ್ಯವನ್ನ ಎಂಇಎಸ್ ಪುಟ್ರಿಗೆ ಮಾಡ್ತಾ ಇದ್ದೇವೆ. ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನೀವೆಷ್ಟೇ ನಾಟಕ ಮಾಡಿದ್ರು, ನೀವೆಷ್ಟೇ ಗಂಚಲಿಗಳು ಮಾಡಿದ್ರು, ಕೊನೆಗೆ ನಿಮಗೆ ವಡೆ ಪಾಯಸ ಒಂದೇ ಸಲ ಸಿಗೋದು. ಬೆಳಗಾವಿನಲ್ಲಿ ನಿಮ್ಮ ಶವಯಾತ್ರೆ, ನಿಮ್ಮ ಮಣ್ಣು ಮಾಡೋಕ್ಕೋಸ್ಕರ ಒಂದಿಡಿ ಮಣ್ಣು ಸಹ ಕನ್ನಡಿಗರು ಬಿಟ್ಕೊಡಲ್ಲ. ಎಚ್ಚರಿಕೆ, ನೀವು ಕನ್ನಡಿಗರ ಮೇಲೆ ಅದು ಕೆಂಚಿತ್ತು, ನಿಮ್ಮ ಜಾಗದಲ್ಲಿ ಅಲ್ಲೇನ ಮಾಡಬಹುದಷ್ಟೇ. ನಿಜವಾಗಿ ತಾಕತ್ತಿದ್ರೆ, ಅಪ್ಪನ್ ಗುಟ್ಟಿದ್ರೆ ಬನ್ನಿ ಕನ್ನಡ ನೆಲಕ್ಕೆ ಮುಟ್ಟು ನೋಡಿ. ಎಂಇಎಸ್ ತಮ್ಮ ಪುಂಡಾಟಿಕೆ ನಿಲ್ಲಿಸದೇ ಇದ್ರೆ ನಿಮ್ಮನ್ನೆಲ್ಲ ಗಡಿಪಾರು ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇದೇ ರೀತಿ ನೀವೇನಾದ್ರೂ ಕನ್ನಡಿಗರಿಗೆ, ಕನ್ನಡ ಭಾಷೆಗೆ, ನೆಲ ಜಲ ಭಾಷೆಗೆ ಏನಾದ್ರೂ ಧಕ್ಕೆ ತಂದಲ್ಲಿ ನಿಮ್ಮನ್ನ ರಾಜ್ಯದಿಂದ, ಎಂಇಎಸ್ ಪುಂಡರನ್ನ, ಮರಾಠಿ ಪುಂಡರನ್ನ ರಾಜ್ಯದಿಂದ ಹೊರೆ ಹಾಕ್ಬೇಕಾಗ್ತದೆ. ಹುಷಾರು, ಇದು ಎಚ್ಚರಿಕೆ. ನಿಮ್ಮ ತಿಥಿಯನ್ನ ಮಾಡ್ತಾ ಇದೀವಿ, ಇಲ್ಲ ಅಂದ್ರೆ ಅಲ್ಲೇ ಬಂದು ಬೆಳಗಾವಿಗೆ ಬಂದು ನಿಮ್ಮನ್ನ ಮಟ್ಟ ಅಂತ ಕಾರ್ಯವನ್ನ ಕನ್ನಡಿಗರು ಮಾಡ್ತಾರೆ ಅಂತ ಈ ಬೆಂಗಳೂರು ಜನರಿಗೆ ಕರ್ನಾಟಕ ಬಂದ್ ಬಿಸಿ ತಟ್ಟಿದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣ ಬಿಕೋ ಎನ್ನುತ್ತಿದೆ. ಬಸ್ಗಳ ಓಡಾಟ ಇದ್ರೂ ಪ್ರಯಾಣಿಕರ ಸಂಖ್ಯೆ ವಿರಳವಾಗಿದೆ. ಬೆರಳೆಣಿಕೆಯಷ್ಟು ಮಾತ್ರ ಪ್ರಯಾಣಿಕರು ಓಡಾಡುತ್ತಿರುವ ದೃಶ್ಯ ಟಿವಿ9 ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇವತ್ತಿನ ಬಂದಿನ ಎಫೆಕ್ಟು ಮೆಜೆಸ್ಟಿಕ್ ನ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಯಾವ ತರವಾಗಿದೆ ಅನ್ನೋದನ್ನ ಸದ್ಯ ನನಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನೀಗ ಕೆಎಸ್ಆರ್ಟಿಸಿಯ ಬಸ್ ಸ್ಟ್ಯಾಂಡ್ ನ ಒಳಭಾಗದಲ್ಲಿದ್ದೀನಿ. ಸಾಮಾನ್ಯವಾಗಿ ಶನಿವಾರ, ಅದರಲ್ಲೂ ಕೂಡ 4ನೇ ಶನಿವಾರ ಅಂತಿದ್ದಂತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರಯಾಣಿಕರು ಇರ್ತಿದ್ರು. ಆದ್ರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಂದ್ನ ಎಫೆಕ್ಟ್ ಕೊಂಚ ಮಟ್ಟಿಗಾದ್ರೂ ತಟ್ಟಿದೆ ಅಂತಾನೆ ಹೇಳ್ಬೋದು. ದೃಶ್ಯಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ, ಸಾಲಾಗಿ ಬಸ್ಗಳು ನಿಂತಿದೆ ಇಲ್ಲಿ. ಅಂದ್ರೆ ಎಡಭಾಗದಲ್ಲಿರ್ಬೋದು, ಬಲಭಾಗದಲ್ಲಿರ್ಬೋದು, ಎರಡೂ ಕಡೆಗಳಲ್ಲೂ ಕೂಡ
KSRTCಯ ಬಸ್ಗಳು ನಿಂತಿದೆ, ಆದರೆ ಪ್ರಯಾಣಿಕರಿಲ್ಲ. ಕಾರಣ ಏನಂತ ಹೇಳಿದ್ರೆ ಪ್ರಯಾಣಿಕರಿಗೆ ಎಲ್ಲೋ ಒಂದ್ ಕಡೆ ಆತಂಕ, ಭಯ. ಬೆಂಗಳೂರಿನಿಂದ ಬಸ್ ಹೊರಡುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅಡ್ಡ ಹಾಕುವಂಥದ್ದು, ಏನೋ ಒಂಥರ ಅಹಿತಕರ ಘಟನೆಗಳನ್ನು ನಡೆಯುವಂಥದ್ದು ಇವ್ಯಾವಾದ್ರೂ ಆದ್ರೆ ಸಮಸ್ಯೆ ಆಗತ್ತೆ. ಮುಂಜಾಗ್ರತಾ ಕ್ರಮವಾಗಿ ಇವತ್ತೊಂದು ದಿನ ಅಂದ್ರೆ ಬೇರೆ ಬೇರೆ ಊರುಗಳಿಗೆ ಹೋಗುವಂಥದ್ದು, ಕೆಲಸ ಕಾರ್ಯಗಳಿಗೆ ಹೋಗುವಂಥದ್ದನ್ನ ಈಗಾಗಲೇ ಸಾಕಷ್ಟು ಜನರು ಮುಂದೂಡಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ಗೆ ಬಂದಂತ ಕನ್ನಡಪರ ಹೋರಾಟಗಾರರನ್ನ ದ್ವಾರದಲ್ಲೇ ತಡೆದು ನಿಲ್ಲಿಸಿದ್ರು. ಪೊಲೀಸರ ವಿರುದ್ಧ ಗರಂ ಆದ ಕನ್ನಡಪರ ಹೋರಾಟಗಾರರು ಬಸ್ ಸ್ಟ್ಯಾಂಡ್ ಮುಂದೆಯೇ ಕುಳಿತುಕೊಂಡು ಪ್ರತಿಭಟನೆ ನಡೆಸಿದರು. ಹಿರಿಯ ನಾಯಕರಾದಂತ ವಾಟಾಳ್ ಜಿ ಅವರು ಮೌಲ್ಯಾಧಾರಿತ ಬೇಡಿಕೆಗಳನ್ನಿಟ್ಟು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಕನ್ನಡಿಗರಿಗೆ ಸ್ಥಾನಮಾನ ಸಿಗಬೇಕು, ಕನ್ನಡಿಗರ ಮೇಲೆ ಹಲ್ಲೆ ತಡೆಗಟ್ಟಬೇಕು, ವಲಸಿಗರಿಗೆ ಅವ್ರನ್ನ ಒಂದು ತಡೆಗಟ್ಟುವಂತ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳ ಮೌಲ್ಯಾಧಾರಿತವಾದ ಒಂದು ಬಂದಿಗೆ ಕರೆ ನೀಡಿದ್ರೆ, ಇವತ್ತು ನಮ್ಮನ್ನ ಸಾಕ್ಷಾತ್ ಪೊಲೀಸವರು, ಸರ್ಕಾರ ಪೊಲೀಸವ್ರನ್ನ ಬಳಸ್ಕೊಂಡು ನಮ್ಮನ್ನ ದಿಗ್ಬಂಧನಕ್ಕೆ ಒಳಪಡಿಸ್ತಾ ಇದೆ. ಮನೆಯಲ್ಲಿ ನೋಡಿದ್ರೆ ಪೊಲೀಸು, ಮನೆ ಹತ್ರ ನೋಡಿದ್ರೆ ಪೊಲೀಸು, ಇದು ಆಫೀಸ್ ಹತ್ರ ನೋಡಿದ್ರೆ ಪೊಲೀಸು, ನೋಟಿಸ್ ಮೇಲೆ ನೋಟಿಸ್, ಎಷ್ಟು ಸ್ಟೇಷನ್ ಇದೆಯೋ ಅಷ್ಟು ಸ್ಟೇಷನ್ ಇಂದ ನೋಟಿಸ್ ಬಂದಂಗೆ ಬರ್ತಾ ಇದೆ. ರಾಜಾಜಿನಗರ ಮೆಟ್ರೋ ನಿಲ್ದಾಣ ಮುತ್ತಿಗೆ ಹಾಕಲು ಕನ್ನಡಪರ ಸಂಘಟನೆ ಕಾರ್ಯಕರ್ತರು ಯತ್ನಿಸಿದರು. ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದರು. ಬಂದ್ ಹೋರಾಟಕ್ಕೆ ಅವಕಾಶ ಕೊಡದ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಎಂಇಎಸ್ ಪುಂಡಾಟ ಖಂಡಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಯತ್ನಿಸಿದ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ನಮ್ಮನ್ನ ರೌಡಿ ಶೀಟರ್ಗಳಂತೆ ಎಳೆದೊಯ್ತಾ ಇದ್ದಾರೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ಎಂಇಎಸ್ ಶಿವಸೇನೆ ಪುಂಡಾಟ ಖಂಡಿಸಿ ಕರ್ನಾಟಕ ಬಂದ್ಗೆ ವ್ಯಾಪಾರಸ್ಥರು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದ್ ಮಾಡುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ಆಗ್ತಾ ಇರುವಂತಹ ಸಮಸ್ಯೆ ಕುರಿತು ಅವಲೋಕಿಸಿ ಚರ್ಚಿಸಬೇಕು. ಬಂದ್ ಎಫೆಕ್ಟ್ ತಟ್ಟುವುದು ಜನಸಾಮಾನ್ಯರಿಗೆ ಮಾತ್ರ ಅಂತ ವ್ಯಾಪಾರಿಗಳು ಬೇಸರ ವ್ಯಕ್ತಪಡಿಸಿದರು. ಸರ್, ಏನೋ ಹೊಟ್ಟೆಪಾಡು ಕೂಲಿ ಮಾಡೋನು ಏನೋ ಹೊಟ್ಟೆಪಾಡು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಈ ಥರ ಬಂದ್ ಮಾಡಿಬಿಟ್ರೆ ಅವ್ನು ಹೊಟ್ಟೆಪಾಡಿಗೆ ಹೆಂಗೆ ತೊಂದರೆ ಆಗುತ್ತೆ ಅಲ್ಲಿ. ಇವಾಗ ನಾವು ಏನೋ ಕೂಲಿ ಮಾಡೋ ಥರ ಹಿಂಗೆ ಹಾಕೊಂಡು ಏನೋ ವ್ಯಾಪಾರ ಮಾಡ್ತಾ ಇರ್ತೀವಿ. ನೀವು ಬಂದ ಏಕ ಬಂದ್ ಮಾಡಿಬಿಟ್ರೆ ನಾವು ಹೊಟ್ಟೆಪಾಡು ಹೆಂಗೆ ಹೇಳಿ? ಅನ್ನ ತಿನ್ನೋ ಏನೋ ಜೀವನ ಮಾಡೋದು, ಆ ಜೀವನನೇ ಹಾಳು ಮಾಡಿದ್ರೆ ಹೆಂಗೆ ಹೇಳಿ? ಅದರಿಂದ ತೊಂದರೆನೇ ಅಲ್ವಾ? ಬಂದಾದ್ರೆ ತುಂಬಾ ತೊಂದರೆ ವ್ಯಾಪಾರಗಳಿಗೆ, ಕಸ್ಟಮರ್ ಯಾರು ಬರಲ್ಲ. ಕರ್ನಾಟಕ ಬಂದ್ಗೆ ಫಿಲ್ಮ್ ಚೇಂಬರ್ ಸಾಥ್ ನೀಡಿದೆ. ರಾಜ್ಯಾದ್ಯಂತ ಬೆಳಗಿನ ಶೋಗಳ ಪ್ರದರ್ಶನ ನಿಲ್ಲಿಸುವುದಕ್ಕೆ ಸುತ್ತೋಲೆ ಹೊರಡಿಸಲಾಗಿದೆ. ಎಲ್ಲಾ ಚಿತ್ರಮಂದಿರಗಳಿಗೆ ಫಿಲ್ಮ್ ಚೇಂಬರ್ ಸುತ್ತೋಲೆ ಹೊರಡಿಸಿದ್ದು, ಮೆಜೆಸ್ಟಿಕ್ನ ನರ್ತಕಿ ಥಿಯೇಟರ್ ಕೂಡ ಬಂದ್ ಆಗಿದೆ. ಆದರೆ ಮಧ್ಯಾಹ್ನದ ನಂತರ ಎಂದಿನಂತೆ ಶೋ ಪ್ರದರ್ಶನ ಇರಲಿದೆ. ನಾನೀಗ ಕೆಜಿ ರೋಡ್ನಲ್ಲಿರುವ ನರ್ತಕಿ ಸಂತೋಷ್ ಸ್ವಪ್ನ ಥಿಯೇಟರ್ ಅಂಗಳದಲ್ಲಿದ್ದೀನಿ. ಇಲ್ಲಿ ನೀವು ಯಾವ ತರ ಪರಿಸ್ಥಿತಿ ಇದೆ ಅಂತ ನೀವು ನೋಡ್ತಾ ಇರಬಹುದು. ಇವತ್ತು ಇಡೀ ಕನ್ನಡ ಚಿತ್ರರಂಗ ಎಲ್ಲ ಸಿಂಗಲ್ ಸ್ಕ್ರೀನ್ಗಳನ್ನ ರಾಜ್ಯ ಜೊತೆಗೆ ನಗರದಲ್ಲೂ ಕೂಡ ಕ್ಲೋಸ್ ಮಾಡೋ ಮೂಲಕ ಈ ಒಂದು ಕರ್ನಾಟಕ ಬಂದ್ಗೆ ಸಂಪೂರ್ಣವಾದ ಬೆಂಬಲವನ್ನ ನೀಡಿರುವಂತದ್ದು ನೀವೀಗ ನೋಡ್ತಾ ಇರಬಹುದು. ಈ ನರ್ತಕಿ ಮತ್ತೆ ಸಂತೋಷ್ ಅಂತ ಅಂದಾಗ ಯಾವತ್ತೂ ಇಲ್ಲಿ ಪ್ರೇಕ್ಷಕರು ಜನಜಂಗುಳಿ ಇದ್ದೇ ಇರುತ್ತೆ ಸಿನಿಮಾಗಳನ್ನ ನೋಡೋದಕ್ಕೆ. ಸೊ ಅದರಲ್ಲೂ ಅಪ್ಪು ಅವರ ಸಿನಿಮಾ ರಿಲೀಸ್ ಆಗಿ ನರ್ತಕಿ ಥಿಯೇಟರ್ ಅಲ್ಲಿ ಪ್ರದರ್ಶನ ಆಗ್ತಿರೋವಂಥದ್ದು. ಸೊ ಸಿಕ್ಕಾಪಟ್ಟೆ ಕಲೆಕ್ಷನ್ ಆಗ್ತಾ ಇತ್ತು ಅಪ್ಪು ಸಿನಿಮಾ. ಸೊ ಇವತ್ತು ಯಾರೂ ಕೂಡ ಥಿಯೇಟರ್ ಕಡೆ ತಲೆ ಹಾಕಿಲ್ಲ. ಇವತ್ತು ಬಂದು ಇರೋ ಕಾರಣಕ್ಕೆ ಇಡೀ ಎಲ್ಲ ಥಿಯೇಟರ್ಗಳು ಕೂಡ ಸ್ತಬ್ಧವಾಗಿರುವಂಥದ್ದು. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ನಲ್ಲಿ ಬಸ್ ಅಡ್ಡಗಟ್ಟಿ ರಸ್ತೆಯಲ್ಲಿ ಮಲಗಿ ಕರವೇ ಕಾರ್ಯಕರ್ತರು ಪ್ರತಿಭಟಿಸಿದರು. ಆನೇಕಲ್ ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗ ಅರಬೆತ್ತಲೆ ಪ್ರತಿಭಟನೆಗೆ ಮುಂದಾದ ಧರಣಿ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದರು. ಆನೇಕಲ್ನಲ್ಲಿ ಅಂಗಡಿ ಮುಚ್ಚಿಸುವಲ್ಲಿ ಕರವೇ ಕಾರ್ಯಕರ್ತರು ಯಶಸ್ವಿಯಾಗಿದ್ದಾರೆ. ಕರ್ನಾಟಕ ಬಂದ್ ಬೆಂಬಲಿಸುವಂತೆ ಕೈ ಮುಗಿದು ಅಂಗಡಿ ಮುಚ್ಚಿಸಿದ್ದಾರೆ.
ಒಂದು ಸಮಸ್ಯೆ ಆದ್ರೆ ನಾವು ಓಡಬೇಕು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ವಿವಿಧ ಸಂಘಟನೆಗಳು ಬೀದಿಗಿಳಿದಿದ್ವು. ಚೆನ್ನಮ್ಮ ವೃತ್ತದಲ್ಲಿ ಎಂಇಎಸ್ ಪುಂಡರ ವಿರುದ್ಧ ಧಿಕ್ಕಾರ ಕೂಗಿ ಕನ್ನಡಪರ ಸಂಘಟನೆಯ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದ್ರು. ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರುವ ಬಂದ್ಗೆ ಇವತ್ತು ಹುಬ್ಬಳ್ಳಿಯಲ್ಲಿ 11 ಗಂಟೆಯ ನಂತರ ಕನ್ನಡ ಪರ ಸಂಘಟನೆಗಳು ಈಗ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿದ್ದೀನಿ. ಇಲ್ಲಿ 11 ಗಂಟೆಯ ನಂತರ ಈ ವಾಟಾಳ್ ನಾಗರಾಜ್ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಆ ಬಂದ್ಗೆ ಬೆಂಬಲಿಸಿ ಅನೇಕ ಕನ್ನಡ ಪರ ಸಂಘಟನೆಗಳು ಮತ್ತು ವಿವಿಧ ದಲಿತ ಸಂಘಟನೆಗಳು, ಆಟೋ ರಿಕ್ಷಾ ಚಾಲಕರು ಇಲ್ಲಿ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು ದೃಶ್ಯಗಳು ನೋಡ್ತಿರಬಹುದು. ಇಲ್ಲಿ ಒಂದು ಪ್ರತಿಕೃತಿ ದಹನ ಮಾಡಿ ಎಂಇಎಸ್ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಅದರಂತೆ ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಬೆಂಬಲ ಏನು ಘೋಷಣೆ ಮಾಡಿದ್ದಾರೆ, ಅದಕ್ಕೆ ಇವರು ಕೂಡ ಇಲ್ಲಿ ಬೆಂಬಲ ಕೊಟ್ಟರು. ಪುಂಡರ ಪ್ರತಿಕೃತಿಗೆ ಕೊಳ್ಳಿ ಇಟ್ಟು ಆಕ್ರೋಶ ಹೊರಹಾಕಿದ್ರು. ಎಂಇಎಸ್ ಪುಂಡರಿಗೆ ಏನ್ ಹೇಳ್ತೀವಿ ಅಂದ್ರೆ, ನೀವು ಏನಾದ್ರೂ ಗಣಮಕ್ಕಳಾಗಿದ್ರ ಕರ್ನಾಟಕದ ಪದೇ ಪದೇ ಗಡಿ ವಿಷಯನ ಬಿಟ್ಟು ನೇರವಾಗಿ ಸಂದರ್ಶಕ್ಕೆ ಬರ್ರಿ. ಕಂಡಕ್ಟರ್ಗೆ ಹಲ್ಲೆ ಮಾಡಿದೆ, ಅವ್ರು ಯಾರು ಪಾಪ ಅಸಕ್ತರ ಮೇಲೆ ಹಲ್ಲೆ ಮಾಡಿದ್ರಲ್ಲ, ನಿಮ್ಮದು ಏನಾದ್ರೂ ಗಂಡಸ್ತಾನ ಇದ್ರ ನಮ್ಮಂತರ ಮೇಲೆ ತೋರಿಸಿ ಅದಕ್ಕೆ ನಾವು ಪ್ರತ್ಯುತ್ತರ ಕೊಡ್ತೇವೆ ನಾವು ಹೇಳ್ತೀವಿ. ಹೀಗೆ ಎಂಇಎಸ್ಗೆ ಕನ್ನಡ ಪರ ಸಂಘಟನೆ ಪದಾಧಿಕಾರಿಗಳು ಖಡಕ್ ಎಚ್ಚರಿಕೆ ಕೊಟ್ಟಿದ್ದು, ನೆಲ ಜಲ ವಿಷಯದಲ್ಲಿ ರಾಜಿ ಆಗಲ್ಲ ಅಂದಿದ್ದಾರೆ. ಬಾಗಲಕೋಟೆಯಲ್ಲಿ ಶಿವರಾಮೇಗೌಡ ಬಣದ ಕರವೇ ಕಾರ್ಯಕರ್ತರು ಬೀದಿಗಿಳಿದಿದ್ರು. ಎಂಇಎಸ್ ಬ್ಯಾನ್ ಮಾಡುವಂತೆ ಆಗ್ರಹಿಸಿದ್ರು. ಅಲ್ಲದೆ ಬಸವೇಶ್ವರ ವೃತ್ತದಲ್ಲಿ ಎಂಇಎಸ್ ಪ್ರತಿಕೃತಿ ದಹಿಸಿ ತೀವ್ರ ಆಕ್ರೋಶ ಹೊರಹಾಕಿದ್ರು. ಸಕ್ಕರೆ ನಗರಿ ಮಂಡ್ಯದಲ್ಲಿ ಅಂಗಡಿ ಮುಂಗಟ್ಟು ಮುಚ್ಚಿ ಬಂದ್ಗೆ ಬೆಂಬಲ ಸೂಚಿಸಲಾಗಿದೆ. ಮಂಡ್ಯದ ಆರ್ಪಿ ರಸ್ತೆಯಲ್ಲಿರುವ ಅಂಗಡಿಗಳು ಬಂದ್ ಮಾಡಲಾಗಿದೆ. ಸಂಜಯ್ ಸರ್ಕಲ್ನಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಮುಂದುವರಿದಿದೆ. ಮಂಡ್ಯದಲ್ಲಿ ಕನ್ನಡ ಸಂಘಟನೆಗಳು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ವು. ತಲೆ ಮೇಲೆ ಹೊರೆ ಹೊತ್ತು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಮೇಕೆದಾಟು ಯೋಜನೆ ಜಾರಿಗೆ ಆಗ್ರಹಿಸಿದ್ರು. ಚಿಕ್ಕಮಗಳೂರಲ್ಲಿ ಸಿಡಿದೆದ್ದ ಕನ್ನಡ ಪರ ಸಂಘಟನೆಗಳು ಬಸ್ಗಳು ತೆರಳದಂತೆ ಅಡ್ಡಲಾಗಿ ನಿಂತು ಪ್ರತಿಭಟನೆ ನಡೆಸಿದ್ರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದೊಳಗೆ ತೆರಳಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಅಂಗಡಿಗಳನ್ನ ಕ್ಲೋಸ್ ಮಾಡಿಸಿದ್ರು. ಇದೇ ವೇಳೆ ಬೆಳಗಾವಿ ನಮ್ಮದು ಅಂತ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕರ್ನಾಟಕ ಬಂದ್ಗೆ ಚಿಕ್ಕಮಗಳೂರಿನಲ್ಲಿ ಕೆಎಸ್ಆರ್ಟಿಸಿ ನೌಕರರು ಬೆಂಬಲ ನೀಡಲಿಲ್ಲ. ಹಾಗಾಗಿ ಬಸ್ ನಿಲ್ಲಿಸಿ ಚಾಲಕರಿಗೆ ಸನ್ಮಾನ ಮಾಡಿದ ಹೋರಾಟಗಾರರು ಧನ್ಯವಾದ ತಿಳಿಸಿದ್ರು. ಧನ್ಯವಾದ ನಿಮಗೆ ಅಂತ ಶಾಲು ಹೊದಿಸಿ ಚಾಲಕರಿಗೆ ಸನ್ಮಾನ ಮಾಡಿದ್ರು. ಚಿಕ್ಕಮಗಳೂರು ನಗರದಿಂದ ಶಿವಮೊಗ್ಗಕ್ಕೆ ತೆರಳುತ್ತಿದ್ದ ಖಾಸಗಿ ಬಸ್ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಚಿಕ್ಕಮಗಳೂರು ನಗರದ ಐಜಿ ರಸ್ತೆಯಲ್ಲಿ ಬಸ್ ನಿಲ್ಲಿಸುವಂತೆ ಪಟ್ಟು ಹಿಡಿದ ಹೋರಾಟಗಾರರು ಡ್ರೈವರ್ಗೆ ಕನ್ನಡ ಸಂಘಟನೆಯ ಶಾಲ್ ಹಾಕಿ ಬಂದ್ಗೆ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ರಾಮನಗರದ ಐಜೂರು ವೃತ್ತದಲ್ಲಿ ಕರುನಾಡ ಸೇನೆ ಪ್ರತಿಭಟನೆ ನಡೆಸಿದ್ರು. ರಸ್ತೆಯಲ್ಲಿ ಕುಳಿತು ಪ್ರತಿಭಟಿಸಿದ ಹೋರಾಟಗಾರರು ಕನ್ನಡ ವಿರೋಧಿ ಕೇಂದ್ರ, ರಾಜ್ಯ ಸರ್ಕಾರ ಎಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಪೊಲೀಸರು ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ನಡೆಯಿತು.
ಗಡಿನಾಡು ಚಾಮರಾಜನಗರ ಭುವನೇಶ್ವರಿ ವೃತ್ತದಲ್ಲಿ ಎಂಇಎಸ್ ಭಿತ್ತಿ ಚಿತ್ರಕ್ಕೆ ಟೊಮೆಟೊ ಹೊಡೆದು ಪ್ರತಿಭಟನೆ ನಡೆಸಿದ್ರು. ಮರಾಠಿಗರನ್ನ ಓಲೈಕೆ ಮಾಡುವ ಬೆಳಗಾವಿ ರಾಜಕಾರಣಿಗಳ ವಿರುದ್ಧ ಕನ್ನಡಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ವು. ಮಂಡ್ಯದಲ್ಲಿ ಕನ್ನಡಪರ ಸಂಘಟನೆಗಳ ಪ್ರತಿಭಟನೆ ತೀವ್ರಗೊಂಡಿದೆ. ಬೆಂಗಳೂರಿನಿಂದ ಮೈಸೂರಿಗೆ ತೆರಳಿದ್ದ ಕೆಎಸ್ಆರ್ಟಿಸಿ ಬಸ್ ತಡೆದು ಧರಣಿ ನಡೆಸಿದ್ರು. ಬಂದ್ ಬೆಂಬಲಿಸಿ ಕೆಎಸ್ಆರ್ಟಿಸಿ ಬಸ್ ಸಿಬ್ಬಂದಿ ಧರಣಿಯಲ್ಲಿ ಭಾಗವಹಿಸಿದ್ರು. ಕೆಎಸ್ಆರ್ಟಿಸಿ ಚಾಲಕ, ನಿರ್ವಾಹಕರಿಬ್ಬರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಬಳ್ಳಾರಿಯಲ್ಲಿ ಕರವೇ ಸಂಘಟನೆಗಳಿಂದ ಬೈಕ್ ರ್ಯಾಲಿ ಆಯೋಜನೆ ಮಾಡಿದ್ರು. ರ್ಯಾಲಿಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ರು. ಬಳ್ಳಾರಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ರಾಯಲ್ ವೃತ್ತದವರೆಗೂ ಬೈಕ್ ರ್ಯಾಲಿ ನಡೆಸಿ ಬಳಿಕ ರಾಯಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. ಕೊಪ್ಪಳ ಕೇಂದ್ರ ಬಸ್ ನಿಲ್ದಾಣದ ಮುಂದೆ ಕರುನಾಡು ಯುವ ಪಡೆ ಸಂಘಟನೆ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿತು. ಬೆಡ್ಶೀಟ್ ಹೊದ್ದು ರಸ್ತೆ ಮೇಲೆ ಮಲಗಿದ ಧರಣಿ ನಿರತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಡ್ಶೀಟ್ ಹೊದ್ದು ಮಲಗಿಕೊಂಡಿರುವ ಸರ್ಕಾರಕ್ಕೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು. ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಟೋಲ್ ಗೇಟ್ ಬಳಿ ಮಹಾರಾಷ್ಟ್ರ ಲಾರಿ ಚಾಲಕರಿಗೆ ಕರವೇ ಕಾರ್ಯಕರ್ತರು ಹೂಗುಚ್ಛ ನೀಡಿದ್ರು. ನೀವು ನಮ್ಮವರಿಗೆ ಮಸಿ ಬಳಿದಿದ್ದೀರಿ, ನಾವು ನಿಮಗೆ ಹೂ ನೀಡ್ತೇವೆ, ಇದು ನಮ್ಮ ಸಂಸ್ಕಾರ ಅಂತ ಕರವೇ ಯುವಶಕ್ತಿ ವೇದಿಕೆ ಪ್ರತಿಭಟನೆ ನಡೆಸಿತು. ಇದು ಕನ್ನಡಿಗರ ಶಾಂತಿ ಪ್ರಿಯ ಹೂವ ಕೊಟ್ಟು ನಾವು ನಿಮಗೆ ಪ್ರತಿಭಟನೆ ಮಾಡ್ತಾ ಇದೀವಿ. ನಮ್ಮವರು ಕನ್ನಡ ಮಹಾರಾಷ್ಟ್ರ ಏಕೀಕರಣಕ್ಕೆ ಶಾಸಕರಿಗೆ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಬಂದ್ ಬಿಸಿ ತಟ್ಟಿದೆ. ನಗರದ ಬಹುತೇಕ ಆಸ್ಪತ್ರೆಗಳು ಖಾಲಿಯಾಗಿವೆ. ವಿಕ್ಟೋರಿಯಾ ಆಸ್ಪತ್ರೆ, ವಾಣಿವಿಲಾಸ್, ಬೌರಿಂಗ್, ಕೆಸಿ ಜನರಲ್ ಆಸ್ಪತ್ರೆಗಳು ಓಪನ್ ಆಗಿದ್ರೂ ರೋಗಿಗಳು ಇತ್ತ ಮುಖ ಮಾಡಿಲ್ಲ. ತುರ್ತು ಸೇವೆ ಎಂದಿನಂತೆ ಲಭ್ಯವಾಗಿದೆ. ರೋಗಿಗಳು ಇಲ್ಲದೆ ಓಪಿಡಿ ಬಿಕೋ ಅನ್ನಿಸ್ತಾ ಇದೆ. ಬೆರಳೆಣಿಕೆಯಷ್ಟು ರೋಗಿಗಳು ಮಾತ್ರ ಕಾಣಿಸಿಕೊಳ್ಳುತ್ತಿದ್ದಾರೆ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಬಳಿ ಇದ್ದೀನಿ. ಆಸ್ಪತ್ರೆಯ ಸ್ಥಿತಿಗತಿಗಳನ್ನು ಪರಿಶೀಲನೆ ಮಾಡಿದಾಗ ಒಂದಿಷ್ಟು ಸಂಖ್ಯೆಯಲ್ಲಿ ವಿರಳತೆ ಇದೆ. ಬಂದ ಎಫೆಕ್ಟ್ ಸಾಮಾನ್ಯವಾಗಿ ಸಾರ್ವಜನಿಕರು ಮತ್ತು ರೋಗಿಗಳಾಗಿರ್ಬೋದು ಇವುಗಳನ್ನ ಇವತ್ತಿನ ಶೆಡ್ಯೂಲ್ ಅನ್ನು ಪೋಸ್ಟ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಈ OPD ವಿಭಾಗ ಏನಿದೆ, ಎಮರ್ಜೆನ್ಸಿ ಆಗಿರ್ಬೋದು OPD ವಿಭಾಗ, ಈ ವಿಭಾಗದಲ್ಲಿ ಸಾಕಷ್ಟು ರಶ್ ಇರ್ತಾ ಇತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ರೋಗಿಗಳು ಕೂಡ ಬರ್ತಾ ಇದ್ರು. ಕೊಂಚ ಪ್ರಮಾಣದಲ್ಲಿ ಹೊರ ರೋಗಿಗಳ ವಿಭಾಗದಲ್ಲಿ ರೋಗಿಗಳ ಸಂಖ್ಯೆ ಕಡಿಮೆ ಆಗಿರೋದು ಕೂಡ ಕಂಡುಬರ್ತಾ ಇದೆ. ಬಂದಿದ್ರು ಬೆಂಗಳೂರಿನ ಮಾಲ್ಗಳು, ಮಲ್ಟಿಪ್ಲೆಕ್ಸ್ಗಳು ಉದ್ದಟತನ ಬೆರೆದಿವೆ. ಒರಾಯನ್ ಮಾಲ್, GT ಮಾಲ್ ಸೇರಿದಂತೆ ಹಲವು ಮಾಲ್ಗಳಲ್ಲಿ ಬೆಳಗಿನ ಶೋ ಪ್ರದರ್ಶಿಸಲಾಗಿದೆ. ವೀಕೆಂಡ್ ಆಗಿರೋ ಕಾರಣ ಸಿನಿಮಾ ನೋಡಲು ಪ್ರೇಕ್ಷಕರು ಆಗಮಿಸ್ತಾ ಇದ್ದಾರೆ. ಒರಾಯನ್ ಮಾಲ್ ಕಂಪ್ಲೀಟ್ ಆಗಿ ನೆಟ್ ಅಳವಡಿಸಲಾಗಿದೆ. ಕನ್ನಡಪರ ಹೋರಾಟಗಾರರಿಗೆ ಭಯಪಟ್ಟು ಒರಾಯನ್ ಮಾಲ್ನವರು ಬಲೆ ಹಾಕಿದ್ದಾರೆ ಎಂಬ ಸಂಶಯ ವ್ಯಕ್ತವಾಗಿದೆ. ಮಾಲ್ ಮತ್ತೆ ಮಲ್ಟಿಪ್ಲೆಕ್ಸ್ಗಳು ಈ ರೀತಿ ಓಪನ್ ಮಾಡೋದು ಎಷ್ಟು ಸರಿ, ಜೊತೆಗೆ ಅವ್ರಿಗೆ ಎಷ್ಟು ಭಯ ಇದೆ ಅಂತಂದ್ರೆ ಕನ್ನಡಪರ ಸಂಘಟನೆಗಳ ಮೇಲೆ ನೀವು ನೋಡ್ತಾ ಇರಬಹುದು. ಓರಿಯನ್ ಮಾಲ್ ನ ಇಡೀ ನೆಟ್ ಇಂದ ಮುಚ್ಚಲಾಗಿದೆ, ಪರದೆಯನ್ನ ಹಾಕಲಾಗಿದೆ. ಅಂದ್ರೆ ಏನಾದ್ರೂ ಕಲ್ಲು ತೂರಾಟ ಮಾಡಿದ್ರೆ ಅಕಸ್ಮಾತ್ ಅದರಿಂದ ಒಂದು ರಕ್ಷಣೆಗಾಗಿ ನೀವು ಇಡೀ ಓರಿಯನ್ ಮಾಲ್ಗೆ ಒಂದು ನೆಟ್ ಅನ್ನ ಅಳವಡಿಕೆ ಹಾಕಿರೋದನ್ನ ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ. ಸೊ ಸಾಕಷ್ಟು ಜನ ಈಗ ಮಾಲ್ ಒಳಗಡೆ ಹೋಗ್ತಿರುವಂತದ್ದು, ಯಾವುದೇ ರೀತಿ ಬಂದ್ಗೆ ಅವರಿಂದ ಬೆಂಬಲ ಸಿಕ್ಕಿಲ್ಲ. ಸೊ ಹೀಗಾಗಿ ಏನ್ ಹೇಳ್ಬೋದು ಅಂತಂದ್ರೆ ಕನ್ನಡ ಪರ ಸಂಘಟನೆಗಳು ಮಾಲ್ ಮತ್ತೆ ಮಲ್ಟಿಪ್ಲೆಕ್ಸ್ ನವರಿಗೆ ಒಂದು ಬಿಸಿ ಮುಟ್ಟಿಸೋ ಒಂದು ಕೆಲಸಗಳು ಆಗ್ಬೇಕಾಗಿದೆ. ಚಿಕ್ಕಮಗಳೂರಿನಲ್ಲಿ ಕನ್ನಡಪರ ಹೋರಾಟಗಾರರು ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಮಡಿಕೆಗೆ ಮಸಿ ಬಳಿದು ಮರಾಠಿಗರಿಗೆ ಧಿಕ್ಕಾರ ಅಂತ ಬರೆದು ಬಳಿಕ ಅದನ್ನು ಒಡೆದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಡಿಕೆ ಒಡೆದ ಓರ್ವ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಶಾಲಾ ಕಾಲೇಜುಗಳ ಮೇಲೆ ಕರ್ನಾಟಕ ಬಂದ್ ಯಾವುದೇ ಪರಿಣಾಮ ಬೀರಿಲ್ಲ. ನಗರದಲ್ಲಿ ಎಂದಿನಂತೆ ಶಾಲಾ ಕಾಲೇಜುಗಳು ತೆರೆದಿವೆ. ಪರೀಕ್ಷೆ ಸಮಯ ಆಗಿರೋದ್ರಿಂದ ಯಾವುದೇ ರಜೆ ಘೋಷಣೆ ಮಾಡಿಲ್ಲ. ಜೊತೆಗೆ ಖಾಸಗಿ ಶಾಲೆಗಳ ಸಂಘಟನೆಗಳು, ಪೋಷಕರ ಸಂಘಟನೆ ಕೂಡ ಬಂದ್ಗೆ ಬೆಂಬಲ ನೀಡಿಲ್ಲ. 6, 7, 8, 9ನೇ ತರಗತಿಗೆ ಪರೀಕ್ಷೆ ನಡೀತಾ ಇರೋದ್ರಿಂದ ಮಕ್ಕಳು ಶಾಲೆಗೆ ಆಗಮಿಸ್ತಾ ಇದ್ದ ದೃಶ್ಯ ಕಂಡು ಬಂದಿದೆ.
ಕೆಆರ್ ಮಾರ್ಕೆಟ್ನಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ. ಬಂದ್ಗೆ ವ್ಯಾಪಾರಿಗಳು ಬೆಂಬಲ ವ್ಯಕ್ತಪಡಿಸದ ಹಿನ್ನೆಲೆ ಹೂ, ಸೊಪ್ಪು, ತರಕಾರಿ ವ್ಯಾಪಾರ ಜೋರಾಗಿದೆ. ಗ್ರಾಹಕರು ಕೂಡ ಸಹಜವಾಗಿಯೇ ಖರೀದಿಯಲ್ಲಿ ನಿರತರಾಗಿದ್ದಾರೆ. ಸರ್, ಈಗ ಪ್ರತಿದಿನ ಹೆಂಗಿರ್ತಾ ಇತ್ತು ವ್ಯಾಪಾರ ವಹಿವಾಟು, ಜನ ಹೆಂಗಿರ್ತಾ ಇದ್ರು, ಇವತ್ತು ಹೆಂಗಿದೆ ಅಂತ? ಇವತ್ತು ಯಾನೇ ವ್ಯಾಪಾರ ಇಲ್ಲ ಸರ್, ಜನನೇ ಇಲ್ಲ ಸರ್. ಯಾರು ವ್ಯಾಪಾರಸ್ಥರು ಹೇಳ್ತಾ ಇರ್ತಕ್ಕಂಥದ್ದು ಸೊ ಬಂದ್ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇರ್ತಾ ಇದ್ರು. ಬಟ್ ಆದ್ರೆ ಇವತ್ತು ಒಂದಿಷ್ಟು ಜನರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ಕರ್ನಾಟಕ ಬಂದ್ ಬಿಸಿ ತಟ್ಟಲಿಲ್ಲ. ಎಂದಿನಂತೆ ವಾಹನಗಳು ಸಂಚರಿಸುತ್ತವೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಆಟೋ, ಓಲಾ, ಊಬರ್ ಸೇವೆ ಲಭ್ಯವಾಗಿದೆ. ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳು ಓಪನ್ ಆಗಿವೆ. ಆದರೆ ಪ್ರಯಾಣಿಕರ ಓಡಾಟ ಸ್ವಲ್ಪ ಕಡಿಮೆ ಇದೆ. ಕರವೇ ನಾರಾಯಣಗೌಡ ಹಾಗೂ ಪ್ರವೀಣ್ ಶೆಟ್ಟಿ ಬಣಗಳು ಬಂದ್ಗೆ ಬೆಂಬಲ ನೀಡಿಲ್ಲ. ಹೀಗಾಗಿ ಏರ್ಪೋರ್ಟ್ ರಸ್ತೆಯಲ್ಲಿ ಬಂದ್ ಪರಿಣಾಮ ಬೀರಿಲ್ಲ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇವತ್ತು ಬೆಳಗ್ಗೆ